ನಾಸಾ, ಗ್ರೌಂಡ್ ಆಪರೇಷನ್ಸ್ ಅವ್ರ 3 ಜನಕ್ಕೆ ಬಂದ್ಬಿಡ್ತು. ಈಗ ಕೃಷ್ಣಮೂರ್ತಿ ನೋಡಿ, ಈಗ ಪ್ರಮುಖವಾಗಿ ಒಂದು ಏನಾಗುತ್ತೆ ಅಂತಂದ್ರೆ, ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ISS ನಿಂದ ಅನ್ಡಾಕಿಂಗ್ ಆಯ್ತು ಅನ್ನೋದು, ಅದು ಆದ ಬಳಿಕ ಅದು ಸಕ್ಸಸ್ ಆಗಿದೆ ಅಂತೇಳಿ. ಅದು ಅನ್ಡಾಕಿಂಗ್ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದಕ್ಕೆ ಆ ಪ್ರಕ್ರಿಯೆಗಳು ಹೇಗಿರುತ್ತೆ, ಸಕ್ಸಸ್ ಅಂತ ಹೇಗೆ ಅದನ್ನ ಜಡ್ಜ್ ಮಾಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇಲ್ಲಿ ಈ ಏರೋಪ್ಲೇನಿಗೂ ಸ್ಪೇಸ್ ಕ್ರಾಫ್ಟ್ರಿಗೂ ವ್ಯತ್ಯಾಸ ಹೇಳ್ತಿದ್ರಲ್ಲ, ಏರೋಪ್ಲೇನ್ ಅಲ್ಲಿ ಅಂತಂದ್ರೆ ಆಪರೇಷನ್ ಶೀಟ್ಸ್ ಇರುತ್ತೆ, ಫ್ಲೈಟ್ ಮ್ಯಾನ್ಯುಯಲ್, ಫ್ಲೈಟ್ ಶೀಟ್ಸ್ ಇರುತ್ತೆ. ಈ ಪ್ರೋಸೆಸ್ ಮಾಡಿದ್ರ, ಈ ಸ್ಟೆಪ್ ಮಾಡಿದ್ರ, ಈ ಸ್ಟೆಪ್ ಮಾಡಿದ್ರ, ಈ ಸ್ಟೆಪ್ ಮಾಡಿದ್ರ ಅಂತ. ಈಗ ನಾ ಸಣ್ಣ ಪ್ಲೇನ್ ಓಡಿಸ್ತಾ ಇದ್ದೆ, ಸೆಸ್ನಾ 172. ಆಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಪುಸ್ತಕ ಕೊಟ್ಬಿಡ್ತಾರೆ, ಅದ್ರಲ್ಲಿ ಒಂದು ಶೀಟ್ ಇರುತ್ತೆ. 2 ಶೀಟ್ ಅಲ್ಲಿ ಎಲ್ಲ ಬರ್ದಿರ್ತಾರೆ. ಮೇನ್ ಮಾಸ್ಟರ್ ಸ್ವಿಚ್ ಆನ್ ಆಗಿದ, ಬ್ಯಾಟರಿ ವೋಲ್ಟೇಜ್ ನಡೀತಿದ, ಆಯಿಲ್ ಟೆಂಪರೇಚರ್ ಕರೆಕ್ಟ್ ಆಗಿ ಬಂದಿದ, ಹಿಂಗ್ ಪ್ರತಿಯೊಂದು ಸ್ಟೆಪ್ಸ್ ನೋಡ್ಕೊಂತ ಹೋಗ್ತಿದ್ವಿ. ಯಾಕಂದ್ರೆ ಆ ಸ್ಟೆಪ್ ಮರಿಬಾರ್ದು ಅಂತ. ಸ್ಪೇಸ್ ವಿಚಾರದಲ್ಲೂ ಕೂಡ ಅದೇ ತರನೇ ಸ್ವಲ್ಪ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್, ಲಿಟಲ್ ಮೋರ್ ಕಾಂಪ್ರಿಹೆನ್ಸಿವ್. ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್. ಈಗ ಒಂದ್ ಸ್ಟೆಪ್ ಬಿಟ್ಟು ಮತ್ತೊಂದು ಸ್ಟೆಪ್ ಹೋಗಕ್ಕಾಗಲ್ಲ. ಈಗ ಪ್ರತಿಯೊಂದು ಸ್ಟೆಪ್ ಏನಿದಲ್ಲ, ಇಲ್ಲಿ ಏನು ಅಂತಂದ್ರೆ ಒಂದ್ ಸಕ್ಸಸ್ ಅಂತಿಲ್ಲ, ಸೀರೀಸ್ ಆಫ್ ಸಕ್ಸಸ್ ಹಾಕೊಂಡು ಒಂದ್ ಫೈನಲ್ ಸಕ್ಸಸ್ ಆಗತ್ತೆ. ಈಗ ನಮ್ ಫೈನಲ್ ಸಕ್ಸಸ್ ಏನು, ಶುಭಾಂಶು ಶುಕ್ಲಾ ಸೇರ್ಬಿಟ್ಟು 4 ಜನ ನಮ್ ಸೇಫ್ ಆಗಿ ಬಂದು ಲ್ಯಾಂಡ್ ಆಗೋದು, ಅದು ಫೈನಲ್ ಸಕ್ಸಸ್. ಈ ಫೈನಲ್ ಸಕ್ಸಸ್ ಮಧ್ಯದಲ್ಲೇ ಚಿಕ್ಕ ಸಕ್ಸಸ್ಫುಲ್ ಸೇರ್ಸ್ಕೊಂತ ಹೋಗ್ಬೋದು. ಈಗ ಅನ್ಡಾಕಿಂಗ್ ಸಕ್ಸಸ್ಫುಲ್ ಆಯ್ತಪ್ಪ ಅಂತೀವಿ. ಈಗ ಅನ್ಡಾಕಿಂಗ್ ಅಲ್ಲೇ ಸಕ್ಸಸ್ ಆಗದೆ ಇರುವಂತ ಇಶ್ಯೂಸ್ಗಳು ಇದಾವೆ. ಅದರಲ್ಲಿ 12 ಹಾರ್ಡ್ ಜಾಯಿಂಟ್ಸ್ ಇದೆ. ಅದನ್ನ ನಾವು ರಿಮೂವ್ ಮಾಡೋದು 6+6 ಫ್ಯಾಷನ್ ಅಲ್ಲಿ ನಾವು ಜಾಯಿಂಟ್ ಮಾಡ್ತೀವಿ. ಅದೇ ಅನ್ಡಾಕಿಂಗ್ ಆಗ್ಲಿಲ್ಲಪ್ಪ, ಜಾಯಿಂಟ್ ಬಿಡ್ತಾನೆ ಇಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ವಾಲ್ಸ್, ಮೆಕ್ಯಾನಿಕಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ವಾಲ್ಸ್ ಪ್ರಕಾರ, ಎಲೆಕ್ಟ್ರೋನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಇಂದ ನಾವು ಅದನ್ನ ಸಪರೇಟ್ ಮಾಡ್ತೀವಿ. ಈಗ ಏನಿದೆ ಹಿಂಗಿದೆ, ಜಾಯಿನ್ ಆಗಿದೆ, ಅದನ್ನ ಹಿಂಗ್ ಸಪರೇಟ್ ಮಾಡಬೇಕು. ಸೊ ಎವ್ರಿ ಪ್ರೋಸೆಸ್ ಏನಿದೆ ಅದನ್ನ ಒಂದೊಂದು ಮೈಲ್ ಸ್ಟೋನ್ ತರ ಮಾಡ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೀಗ 4 ಮೈಲ್ ಸ್ಟೋನ್ ಹಾಕೊಂಡಿರೋದು. ಈಗ ಆ ಅರ್ತ್ ಮೇಲೆ ಲ್ಯಾಂಡ್ ಆಗೋದು ಸೇರ್ಕೊಂಡ್ರೆ 6 ಮೈಲ್ ಸ್ಟೋನ್ ಇದೆ. 4 ಮೈಲ್ ಸ್ಟೋನ್ ಯಾವ್ದು ಅಂದ್ರೆ ಡಿಪಾರ್ಟ್ ಬರ್ನ್ 0, ಡಿಪಾರ್ಟ್ ಬರ್ನ್ 1, ಡಿಪಾರ್ಟ್ ಬರ್ನ್ 2, ಡಿಪಾರ್ಟ್ ಬರ್ನ್ 3. ಇವ್ 4 ಏನಿದೆ ಇದು. ಇದಾದ ಮೇಲೆ ರಿಎಂಟ್ರಿ ಟು ಅರ್ತ್. ರಿಎಂಟ್ರಿ ಟು ಅರ್ತ್ ಆಗ್ತಿದ್ದಂಗೆ ಮತ್ತೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆಗ್ತಾ ಹೋಗುತ್ತೆ. ಏನ್ ಹೇಳಿ, ಆಬ್ಜೆಕ್ಟ್ ಕರೆಕ್ಟ್ ಆಗಿ ಅಲೈನ್ ಆಗಿದೆ, ವೆಲಾಸಿಟಿ ಡಿಸಲೇಷನ್ ಪ್ರಾಪರ್ ಆಗಿ ಆಗ್ತಾ ಇದೆ, ಡಿಸಲೇಷನ್ ಯಾವ ಆಲ್ಟಿಟ್ಯೂಡ್ ಬರ್ಬೇಕಾದ್ರೆ ಯಾವ ವೆಲಾಸಿಟಿ ಇರ್ಬೇಕು. ಈಗ ನಾವು 400 ಕಿಲೋಮೀಟರ್ 300 ಕಿಲೋಮೀಟರ್ ಅಲ್ಲಿಂದ ಬಂದ್ರು, ಕೊನೆಗೆ ಹತ್ತತ್ರ ಬರ್ತಿರ್ಬೇಕಾದ್ರೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅಪ್ಪರ್ ಅಟ್ಮಾಸ್ಫಿಯರ್ ಬರ್ಬೇಕಾದ್ರೆ ವೆಲಾಸಿಟಿ ಕಡಿಮೆ ಇರಬೇಕು. ಬೈ ಚಾನ್ಸ್ ಆಗ ಇನ್ನೂ ಜಾಸ್ತಿ ವೆಲಾಸಿಟಿ ಇತ್ತು ಅಂತಂದ್ರೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಮೇಲೆ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗ್ಬೋದು, ಸ್ಟ್ರಕ್ಚರಲ್ ಬ್ರೇಕಪ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ. ಸೊ ಪ್ರತಿಯೊಂದು ಈ ತರ ಒಂದೊಂದೇ ಸ್ಟೆಪ್ ಗಳನ್ನ ನೋಡ್ಕೊಂತ ಬರ್ಬೇಕು. ಅದ್ ಬರ್ತಿದ್ದಂಗೆ ಡ್ರೋ ಪ್ಯಾರಾಶೂಟ್ ಆನ್ ಆಯ್ತಾ, ಡ್ರೋ ಪ್ಯಾರಾಶೂಟ್ ಆನ್ ಆಯ್ತು ಅಂತ ಮೇನ್ ಪ್ಯಾರಾಶೂಟ್ ಕೂಡ ಆನ್ ಅಲ್ವಾ. ಡ್ರೋ ಪ್ಯಾರಾಶೂಟ್ ಆನ್ ಆಗ್ಬೇಕಾದ್ರೆ ಇದು ಸ್ಪೀಡ್ ಏನಿದೆ, ಕ್ಯಾಪ್ಸೂಲ್ ಸ್ಪೀಡ್ ಏನಿದೆ. ಸೊ ಸೋವಿಯತ್ ಯೂನಿಯನ್ ಅವರು ಒಂದು ಈ ಗಗರಿನ ಆದ್ರ ಮೇಲೆ ತುಂಬಾ ಹಳೆ ವಿಚಾರ ಇದು. ಏನಾಗುತ್ತೆ ಅಂತಂದ್ರೆ ಇದೇ ರೀತಿ ಆಗ್ಬೇಕಾದ್ರೆ ಒಂದು ಪ್ಯಾರಾಶೂಟ್ ಫೇಲ್ಯೂರ್ ಆಗುತ್ತೆ. ಆ ತರ ಎಲ್ಲ ಇಶ್ಯೂಸ್ ಇದಾವೆ, ರಿಎಂಟ್ರಿ ಫೇಲ್ಯೂರ್ ಆಗ್ತದೆ. ಹಾಗಾಗಿ ಈ ತರದ್ದೇನು ಆಗಲ್ಲ, ಇಲ್ಲೇನು ಆಗಲ್ಲ ಅಂತ. ಈಗ ಕೃಷ್ಣಮೂರ್ತಿ ಅವರ, ಈಗ ನೋಡಿ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್ ಇದೇ ತರ ಅನ್ಡಾಕಿಂಗ್ ಆಗಿ ಭೂಮಿಗೆ ಬಂದ್ರು, ಸಮುದ್ರದ ಮೇಲೆ ಅದು ಬಂದು ಸ್ಪರ್ಶ ಆಗುತ್ತೆ. ಇದು ಕೂಡ ಹಾಗೇನಾ ಅಥವಾ ಏನಾದ್ರು ವ್ಯತ್ಯಾಸಗಳಿರುತ್ತಾ? ಭೂಮಿ ಅದೇ, ಆರ್ಬಿಟಲ್ ವೆಲಾಸಿಟಿ ಅದೇ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದೇ, ಒಂದು ಮರ್ಸಿಡಿಸ್, ಒಂದು BMW. ಗೊತ್ತಾಯ್ತಲ್ಲ, ಒಂದು ಮರ್ಸಿಡಿಸ್ ಕಾರು, ಒಂದು BMW ಕಾರು. ಇದು ಸುನಿತಾ ವಿಲಿಯಮ್ಸ್ ಬರ್ಬೇಕಾಗಿತ್ತು ಅಂತ ಕ್ಯಾಪ್ಸೂಲ್ ಬೋಯಿಂಗ್ ಕ್ಯಾಪ್ಸೂಲ್ ಆಗಿತ್ತು. ಆ ಕ್ಯಾಪ್ಸೂಲ್ ಅಲ್ಲಿ ಇಶ್ಯೂಸ್ ಬಂತು. ಅಂದ್ರೆ ವೆಹಿಕಲ್ ವಾಸ್ ದ ಸ್ಪೇಸ್ ಕ್ರಾಫ್ಟ್ ವಾಸ್ ಬಿಲ್ಟ್ ಬೈ ಬೋಯಿಂಗ್, ಅದ್ರಲ್ಲಿ ಬಂತು. ಕೊನೆಗೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಹೋಗಿ ಕರ್ಕೊಂಡ್ ಬಂತು. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಗೆ ಬೈಡನ್ ಅವರೆಲ್ಲ, ಜೋ ಬಿಡನ್ಗೆಲ್ಲ ಭಾರಿ ಅಂತಾರೆ, ಅದು ಹೀಟ್ ಆಯ್ತು, ಅದರಿಂದ ಸ್ವಲ್ಪ ನೆಗೆಟಿವ್ ಪಬ್ಲಿಸಿಟಿ ಬಂತು. ಬಿಕಾಸ್ ಇಟ್ ಡಿಡ್ ಟೇಕ್ ದ ಡಿಸಿಷನ್ ಪ್ರಾಪರ್ಲಿ. ಈಗ ಒಂದು ವರ್ಕ್ ಆಗ್ತಿಲ್ಲ ಅಂದ್ರೆ ಮತ್ತೊಬ್ಬನ ಅಸೈನ್ ಮಾಡ್ಬಿಟ್ಟು ಕರ್ಕೊಂಬರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಮಾಡ್ಲಿಲ್ಲ. ಬೋಯಿಂಗ್ ಮಾಡ್ಕೊಂತ ಡಿಲೇ ಮಾಡ್ಕೊಂತ ಬೋಯಿಂಗ್ ಕ್ಯಾಪ್ಸೂಲ್ ಬಂತು ವಾಪಸ್. ಆದ್ರೆ ಅದು ಯಾರನ್ನೂ ಕರ್ಕೊಂಬರ್ಲಿಲ್ಲ. ಸುನೀತಾ ವಿಲಿಯಮ್ಸ್ ಕರ್ಕೊಂಬರಕ್ಕೆ ಅಂತ ನೆಕ್ಸ್ಟ್ ಕ್ಯಾಪ್ಸೂಲ್ ರೆಡಿ ಮಾಡ್ಕೊಂಡು ಇದೇ ಡ್ರ್ಯಾಗನ್ ಅಲ್ಲೇ ಹೋಗ್ಬಿಟ್ಟು ಕರ್ಕೊಂಡ್ ಬಂದಿರೋದು. ಸೊ ಏನಾಗುತ್ತೆ ಅಂದ್ರೆ
ಚೈನಾದ್ದು ಶೆನ್ಸೋ ಮಿಷನ್ಸ್ ಇದಾವೆ, ರಷ್ಯನ್ದು ಸೋಯಿಸ್ ಇದಾವೆ, ಭಾರತದ ಗಗನಯಾನ್ ಇದೆ, ಸ್ಪೇಸ್ ಎಕ್ಸ್ ಆಕ್ಸಿಯಂ ಇದೆ, ಅಥವಾ ಬೋಯಿಂಗ್ ಅವ್ರದ್ದು ಸ್ಪೇಸ್ ಕ್ರಾಫ್ಟ್ ಇದೆ. ಏನೇ ಸ್ಪೇಸ್ ಕ್ರಾಫ್ಟ್ ಇರ್ಬೋದು, ಮೇಕ್ ಡಿಫ್ರೆಂಟ್ ಫಿಸಿಕ್ಸ್, ಆರ್ಬಿಟ್ ಸೈಜ್, ಆರ್ಬಿಟಲ್ ಮೆಕ್ಯಾನಿಕ್ಸ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಮನುಷ್ಯರು ಎಲ್ಲ ಒಂದೇ. ಅವರು ಕೂಡ 7.8 ಕಿಲೋಮೀಟರ್ ಪರ್ ಸೆಕೆಂಡ್ ಹೋದ್ರೆ ಮಾತ್ರ ಅವರ್ಸ್ ರೀಚ್ ಆಗತ್ತೆ. ಅವರು ಕೂಡ ಇದೇ ತರ ಸಾಫ್ಟ್ ಟಾಕ್ ಹಾರ್ಡ್ ಟಾಕ್ ಆಗ್ಬೇಕು. ಅವರು ಕೂಡ ಇದೇ ತರನೇ ಏನು ಟಾಕಿಂಗ್ ಡಿ ಟಾಕ್ ಆಗ್ಬೇಕು. ಸ್ವಲ್ಪ ಪ್ರೊಸೀಜರ್ ಚೂರು ಅಲ್ಲಿ ಇಲ್ಲಿ ಚೂರು ಇರುತ್ತೆ, ಚೇಂಜಸ್ ಇರ್ತದೆ, ಬಟ್ ಫಿಸಿಕ್ಸ್ ಆರ್ ಸೇಮ್. ಈಗ ನಮ್ ಗಗನಯಾನ ಕೂಡ ಇದೇ ರೀತಿನೇ ಮಾಡೋದು. ಈಗೇನು ಸಾಫ್ಟ್ ಟಾಕ್ ಹಾರ್ಡ್ ಟಾಕ್ ಅಂತ ಹೇಳ್ಬಿಟ್ಟೆಲ್ಲ ಮಾಡ್ಕೊಂಡ್ ಬಂದ್ವಲ್ಲ, ನಾಳೆ ನಮ್ ಗಗನಯಾನ್ ಅಂತಂದ್ರೆ ನಮ್ ದೇಶದ ಮಾಡ್ತಿರೋಂತ ಒಂದು ಸ್ಪೇಸ್ ಕ್ರಾಫ್ಟ್, ಅದ್ರಲ್ಲಿ 3 ಜನ ಕೂತ್ಕೊಂಡ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗ್ಬೋದು, ಇಲ್ಲ ಆರ್ಬಿಟಿಗೆ ಹೋಗ್ಬೋದು. ನಾವು ಕೂಡ ಅದೇ ತರದ ಹಾರ್ಡ್ವೇರ್, ಅದೇ ತರ ಇಂಟರ್ಫೇಸ್, ಅದೇ ತರ ನಾವು ಮಾಡ್ಬೇಕು. ಫಿಸಿಕ್ಸ್ ಇಸ್ ಸೇಮ್. BNW ಕಾರ್ ಆದ ಕೂಡಲೇ ನಾವು ಬರೀ 70 ಕಿಲೋಮೀಟರ್ ಅಲ್ಲಿ ಬೆಂಗಳೂರಿನ ಹುಬ್ಬಳ್ಳಿ ಹೋಗಕ್ಕಾಗತ್ತೆ ಅಂತ ಹಾಕಲ್ಲ. ನಾವು ಕೂಡ BMW 300 ಕಿಲೋಮೀಟರ್ ಹೋಗ್ಬೇಕು, ಬೆಂಜು ಹೋಗ್ಬೇಕು, ಎಲ್ಲರೂ ಅಷ್ಟೇ ಹೋಗ್ಬೇಕು. ಫಿಸಿಕ್ಸ್ ಆಫ್ ಸೇಮ್. ಸೊ ಈಗ ಅದು ಇಂಥದ್ದೇ ಟೈಮ್ಗೆ ಬಂದು ರೀಚ್ ಆಗುತ್ತೆ, ಭೂಸ್ಪರ್ಶ ಆಗುತ್ತೆ, ಇಂಥದೇ ಲೊಕೇಶನ್ ಅಂತ ಒಂದು ಫಿಕ್ಸ್ ಕೂಡ ಮಾಡಿರ್ತಾರೆ. ಇದೆಲ್ಲವೂ ಕೂಡ ಹೇಗೆ ವರ್ಕ್ ಆಗುತ್ತೆ, ಅದನ್ನ ಹೇಗೆ ಜಡ್ಜ್ ಮಾಡ್ತಾರೆ? ಟೈಮ್ ಚೇಂಜ್ ಆಗ್ಬೋದು, ಈಗಲೇ ಹೇಳ್ಬಿಡ್ತೀನಿ, ಟೈಮ್ ಚೇಂಜ್ ಆಗ್ಬೋದು. ಆದ್ರೆ ಲೊಕೇಶನ್ ಫಿಕ್ಸ್ ಮಾಡ್ತೀವಿ. ಲೊಕೇಶನ್ ಯಾಕೆ ಫಿಕ್ಸ್ ಮಾಡ್ತೀವಿ ಅಂತಂದ್ರೆ, ಈಗ ನಮಗೇನು ಅಂತಂದ್ರೆ ಸ್ಟ್ರೈಟ್ ಆಗಿ ಹೋಗಿ ಅಭ್ಯಾಸ ಇದೆ. ಕಾರ್ ಎಲ್ಲ ಹೋಗೋದು ಸ್ಟ್ರೈಟ್ ಆಗಿ ಹೋಗೋಕ್ ಅಭ್ಯಾಸ ಇದೆ. ನಮ್ಗೆ ಸರ್ಕ್ಯುಲರ್ ಆಗಿ ಹೋಗಕ್ ಅಭ್ಯಾಸ ಇಲ್ಲ. ಈಗ ನಾವು ಒಂದ್ ಕಲ್ಲನ್ನ ಯಾರ್ದಾರೋ ಒಂದು ಆಕಾಶಕ್ಕೆ ಕೊಡಿದ್ರೆ ಅದು ಸ್ಟ್ರೈಟ್ ಆಗಿ ಹೋಗಲ್ಲ, ಹೋಗ್ತಾ ಕರ್ವಾಗಿ ಹೋಗಿ ಬೀಳುತ್ತೆ. ಸೊ ಇದೇ ತರನೇ ನಾವೇ ಕ್ಯಾಲಿಫೋರ್ನಿಯಾದಲ್ಲಿ ನಾವು ಆ ಒಂದು ಝೋನ್ ಮಾಡ್ಕೊಂಡಿರ್ತೀವಿ ಆರ್ಟಿಫಿಷಿಯಲ್ ಆಗಿ. ಈ ಏರಿಯಾದಲ್ಲಿ ಬಂದು ಸಮುದ್ರದಲ್ಲಿ ಬಂದು ಬೀಳ್ಬೇಕು. ಸಮುದ್ರನ ಯಾಕೆ ಚೂಸ್ ಮಾಡ್ತೀವಿ ಅಂತಂದ್ರೆ ಸಮುದ್ರದಲ್ಲಿ ಯಾರು ಇರೋದಿಲ್ಲ ಅಂತ. ಸಮುದ್ರನೇ ಚೂಸ್ ಮಾಡ್ಬೇಕು ಅಂತ ಏನಿಲ್ಲ. ಸಮುದ್ರದಲ್ಲಿ ಯಾಕೆ ಮಾಡ್ತೀವಿ ಅಂದ್ರೆ ಅಲ್ಲಿ ಯಾರು ಇರಲ್ಲ, ಮನೆಗೇನೆ ಇರೋದಿಲ್ಲ. ರಷ್ಯಾದವರು ಕಜಕಿಸ್ತಾನದಲ್ಲಿ ಮರುಭೂಮಿಯಲ್ಲಿ ಲ್ಯಾಂಡ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಲ್ಯಾಂಡೆಡ್ ಆನ್ ಲ್ಯಾಂಡ್ ಆಲ್ಸೋ. ಸೊ ಆ ಲೊಕೇಶನ್ ಅಲ್ಲಿ ನಾವು ಬೀಳ್ಬೇಕು ಅಂತಂದ್ರೆ ಅಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ, ಅಲ್ಲಿಗೆ ನಮ್ ಸ್ಪೇಸ್ ಕ್ರಾಫ್ಟ್ ಬರ್ಬೇಕು ಅಂದ್ರೆ ಅರ್ತ್ ಆರ್ಬಿಟ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ನಾವು ಯಾವ ಲೊಕೇಶನ್ ಅಲ್ಲಿ ಫರ್ದರ್ ಡೆಸ್ಟಿನೇಷನ್ ಫೈನಲ್ ಬರ್ನ್ ಮಾಡ್ಬೇಕು, ಡಿ ಆರ್ಬಿಟ್ ಬರ್ನ್ ಮಾಡ್ಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ಕೊಂಡು, ಅಲ್ಲಿ ಡಿಸೈಡ್ ಮಾಡ್ಕೊಂಡಾಗ ಆಗ ನಿಮ್ಗೆ ನ್ಯಾಚುರಲ್ ಆಗಿ ಅಲ್ಲಿಗೆ ಬರುತ್ತೆ. ಆದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ವಿಂಡ್ಸ್ ಗಳು ಬಂದ್ಬಿಟ್ಟು ಆ ಕಡೆ ಈ ಕಡೆ ಆಗೋದು, ಆ ಕಡೆ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಆ ಕಡೆ ಏರೋ ಝೋನ್ ಬರುತ್ತೆ. ಸೊ ನಿಯರ್ ಅಬೌಟ್ ಆ ಝೋನ್ ಇರುತ್ತೆ. ಯಾವ್ದು ಕೂಡ ಇಷ್ಟೇ ಸೆಂಟಿಮೀಟರ್ ಇಷ್ಟೇ ಅಂತ ಹೇಳ್ಬಿಟ್ಟು ಬಂದ್ ಬರಲ್ಲ. ಈವನ್ ಸ್ಪೇಸ್ ಎಕ್ಸ್ ಫಾಲ್ಕನ್ ಏನು ಕೂಡ ಅದು ಕೂಡ ಎರಡನೇಸ್ ಆಗಿ ಬರುತ್ತೆ. ಬಟ್ ಅವ್ರು ಪವರ್ಡ್ ಗ್ಲೈಡ್ ಆಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ರಾಕೆಟ್ ಆನ್ ಮಾಡ್ಕೊಂಡು ಆ ಕಡೆ ಚೇಂಜ್ ಮಾಡ್ಕೊಂತಾರೆ. ಇದು ಪ್ಯಾರಾಶೂಟ್ ಆಗೋದ್ರಿಂದ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಅಲ್ಲಿ ಒಂದು ಮಾರ್ಕ್ ಮಾಡ್ತೀನಿ, ಅಲ್ಲೇ ಬಂದ್ ಬೀಳ್ಬೇಕು ಅಂದ್ರೆ ಅಲ್ಲಿ ಬಂದ್ ಬೀಳಲ್ಲ. ಬಟ್ ನಿಯರ್ ಅಬೌಟ್ ಝೋನಿಗೆ ಬರುತ್ತೆ. ಟೈಮ್ ಚೇಂಜ್ ಆಗ್ಬೋದು. ಟೈಮ್ ಹೆಂಗ್ ಚೇಂಜ್ ಆಗತ್ತೆ ಅಂತಂದ್ರೆ, ಅಲ್ಲಿ ಆರ್ಬಿಟ್ ಅಲ್ಲಿ ನಿಮಗೆ ವೆದರ್ ಕಂಡೀಷನ್ಸ್ ಬರಲ್ಲ. ಹೇಳಿ 200-300 ಕಿಲೋಮೀಟರ್ಸ್ ಆರ್ಬಿಟ್ ಅಲ್ಲಿ ಇದೀವಲ್ಲ, ಅಲ್ಲಿ ವೆದರ್ ಕಂಡೀಷನ್ಸ್ ಇಲ್ಲ. ಅಲ್ಲಿ ಗಾಳಿ ಇಲ್ಲ, ಆಕ್ಸಿಜನ್ ಇಲ್ಲ, ಮೋಡ ಇಲ್ಲ, ಇಂಥದ್ದು ಇಲ್ಲ. ಕ್ಯಾಲಿಫೋರ್ನಿಯಾದಲ್ಲಿ ಏನಾದ್ರು ನಾಳೆ ಇದ್ದಕ್ಕಿದ್ದಂಗೆ ಸುಂಟ್ರು ಗಾಳಿ ಬಂತು, ಸಿಕ್ಕಾಪಟ್ಟೆ ರೈನ್ ಬಂತು, ಮಳೆ ಬಂತು, ಮಿಂಚ್ ಬರ್ತಾ ಇದೆ ಅಂತಂದ್ರೆ ಆಗ ನಮ್ದು ಏನ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಇದೆ ಅದನ್ನ ನಾವು ಬರೋದನ್ನ ಒಂದ್ ದಿವಸ ಮುಂದೆ ಹಿಂದೆ ಮಾಡ್ತೀವಿ. ಟೈಮ್ ಮೇ ಚೇಂಜ್. ನಾಳೆ ದಿವಸ ನೀವೇನ್ ಹೇಳ್ತಿದಾರಲ್ಲ ಅದೆಲ್ಲ ಈಗ ಏನಾಗಿದೆ ಅಂದ್ರೆ, ಬಿಕಾಸ್ ಆಫ್ ಸೊಫಿಸ್ಟಿಕೇಟೆಡ್ ವೆದರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ಈಗ ನೀವು ಕೂತ್ಕೊಂಡು ನಾಳೆ ಮಳೆ ಬರ್ತಾ ಅಂತ ಹೇಳ್ಬೋದು, ಗೂಗಲ್ ಮ್ಯಾಪ್ ನೋಡ್ಕೊಂಡ್ಬಿಟ್ಟು, ಗೂಗಲ್ ವೆದರ್ ನೋಡ್ಕೊಂಡ್ಬಿಟ್ಟು ಮುಂದಿನ ವಾರ ಮಳೆ ಬರ್ತಾ ಅಂತ ನೋಡ್ಬೋದು. ಇವೆಲ್ಲ ಹಳೆ ಕಾಲದಲ್ಲಿ ಅನ್ಹರ್ಡ್ ಆಫ್, ನಿಮ್ಗೆ ಗೊತ್ತಿದೆ. ಈ ಮುಂದಿನ ವಾರ ಮಳೆ ಬರ್ತಾ ಅಂತ ಈಗ ಕೂತ್ಕೊಂಡು ನೋಡ್ಬೋದು. ಇದು ಹೆಂಗೆ ಅಂತಂದ್ರೆ, ವಿ ಹ್ಯಾವ್ ಇನ್ಸ್ಟ್ರೂಮೆಂಟ್ಸ್, ವಿ ಹ್ಯಾವ್ ಸೊಫಿಸ್ಟಿಕೇಟೆಡ್ ವೆದರ್ ಫೋರ್ಕಾಸ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಂದಿರೋದ್ರಿಂದ, ಸಿಸ್ಟಮ್ಸ್ ಬಂದಿರೋದ್ರಿಂದ ನಮಗೆ ಗೊತ್ತಿದೆ ನಾಳೆ ವೆದರ್ ಕಾಮ್ ಆಗಿದೆ, ನಾಳೆ ಕ್ಯಾಲಿಫೋರ್ನಿಯಾದಲ್ಲಿ ಮಳೆ ಇಲ್ಲ, ಆ ಜಾಗದಲ್ಲಿ ಮಳೆ ಇಲ್ಲ, ಆ ಬರ್ತಿರೋ ಪಾತ್ ಏನಿದೆ ಅಲ್ಲಿ ಮಳೆ ಇಲ್ಲ. ಸೊ ಕಾಮ ಬರ್ತಿದ್ದೆ ಬಿಟ್ಟು ನೀವು 2.5 ಗಂಟೆ 3 ಗಂಟೆ ಅಂತ ನೀವು ಹೇಳ್ತಿದ್ದೀರಿ. ಟೈಮ್ ಮೇ ಚೇಂಜ್, ಪ್ಲೇಸ್ ವಿಲ್ ರಿಮೈನ್ ದ ಸೇಮ್. ನಾಳೆ ಗಗನಯಾನ ಆದ್ರೂ ಕೂಡ ಹೀಗೇನೆ ಆಗೋದು. ಗಗನಯಾನ ಆದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಆ ಕಡೆ ಇದೆಲ್ಲ, ಆ ಝೋನ್ ಅಲ್ಲೇ ಬರೋದು. ಇಲ್ಲ ಕೇರಳ ಏನಿದೆ ಆ ಝೋನ್ ಅಲ್ಲೇ ನಾವು ಟ್ರೈ ಮಾಡ್ತೀವಿ. ಈಗ ಅದ್ರಲ್ಲಿ ಇರುವಂತ ಈ ಕ್ಷಣಕ್ಕೆ ಈ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿ ಏನು ಕುತ್ಕೊಂಡು ಟೀಮ್ ಬರ್ತಾ ಇದೆ, ಅವ್ರಿಗೆ ಏನ್ ಮಾಡ್ತಾರೆ? ಅವ್ರ ಕೆಲಸ ಏನಿರುತ್ತೆ? ಈಗ ಕಮ್ಯುನಿಕೇಶನ್ ಮಾಡ್ತಿರ್ತಾರೆ. ಬೇಸಿಕಲಿ ದೇ ಆರ್ ಆಲ್ವೇಸ್ ಇನ್ ಟಚ್ ವಿತ್ ದ ಗ್ರೌಂಡ್ ಟೀಮ್. ಏನಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ನಂಬರ್ 1, ಈ
ಮೆಷಿನ್ ಹ್ಯೂಮನ್ ಇಂಟರಾಕ್ಷನ್ ಆಗ್ತಾನೆ ಇರುತ್ತೆ. ಹ್ಮ್ ನಾನು ಆಗ ಹೇಳ್ದೆ ಇದೆಲ್ಲ ಆಟೋಮೇಟೆಡ್, ಇದೆಲ್ಲ ವೆಲ್ ಎಸ್ಟಾಬ್ಲಿಷ್ಡ್, ಎಲ್ಲ ಕಂಪ್ಯೂಟರೈಸ್ಡ್, ಎಲ್ಲ ಕಂಪ್ಯೂಟರ್ ವರ್ಕ್ ಮಾಡತ್ತೆ ಅಂತ. ಎಷ್ಟೇ ಕಂಪ್ಯೂಟರ್ ತಗೊಂಬನ್ನಿ, ಎಷ್ಟೇ ಮೆಕ್ಯಾನಿಕಲ್ ಆಟೋಮೇಶನ್ ಮಾಡಿ, ಏನೇ ಮಾಡಿ, ಹ್ಯೂಮನ್ ಇಂಟರಾಕ್ಷನ್ ಆಗ್ತಾನೇ ಇರುತ್ತೆ. ಹ್ಮ್ ಆ ಡ್ರ್ಯಾಗನ್ ಕ್ಯಾಪ್ಸುಲ್ ಎಲ್ಲಿ ಬರ್ತಾ ಇದೆ, ಹೆಂಗ್ ಹೋಗ್ತಾ ಇದೆ, ಏನ್ ಅದು ವೆಲಾಸಿಟಿ ಆಲ್ಟಿಟ್ಯೂಡ್ ಏನ್ ಚೇಂಜಸ್ ಆಗ್ತಾ ಇದೆ. ಈ ಆರ್ಬಿಟಲ್ ಮೆಕ್ಯಾನಿಕ್ಸ್ ಅಲ್ಲಿ ಎರಡೇ ಬರೋದು, ಆ ವೆಲಾಸಿಟಿ ಏನ್ ಚೇಂಜ್ ಆಗ್ತಾ ಇದೆ, ಆಲ್ಟಿಟ್ಯೂಡ್ ಏನ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ಡೈರೆಕ್ಷನ್ ಏನ್ ಚೇಂಜ್ ಆಗ್ತಾ ಇದೆ. ಅದನ್ನ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಇಲ್ಲಿ ರಾಡಾಸ್ ಇದೆ, ನಾವು ಸುಮ್ನೆ ನಮ್ಗೆ ಗೊತ್ತಾಗುತ್ತೆ ಅಂತಲ್ಲ, GPS ಇದೆ ಮತ್ತೆ ರಾಡಾಸ್ ಇದೆ, ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಅದನ್ನ ಅಸೆಸ್ ಮಾಡ್ತಾ ಇರ್ತೀವಿ, ಎಲ್ಲಿ ಬಂದಿದೆ, ಎಲ್ಲಿ ಹೋಗ್ತಾ ಇದೆ ಅಂತ. ಆ ಇನ್ಫಾರ್ಮೇಶನ್ ಕೂಡ ಅಲ್ಲಿಗೂ ಅವರಿಗೂ ಹೋಗ್ತಾ ಇರುತ್ತೆ. ನಂಬರ್ 1 ಅದನ್ನ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ನಂಬರ್ 2 ಅಲ್ಲಿರೋ ಸಿಸ್ಟಮ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ದು ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕು ಅಂತಂದ್ರೆ ನಾವು ಭೂಮಿಯಿಂದ ಕುತ್ಕೊಂಡು ಕಮೆಂಟ್ ಕಳಿಸ್ಬೋದು ಡೈರೆಕ್ಟ್ ಆಗಿ, ಬಟ್ ವಿ ಆಲ್ರೆಡಿ ಹ್ಯಾವ್ ಎ ಪೈಲಟ್ ದೇರ್. ದೇ ವಿಲ್ ಟೇಕ್ ಓವರ್ ಅಂಡ್ ದೇ ವಿಲ್ ಡೂ ಆಲ್ ದ ನೆಸೆಸರಿ ಚೇಂಜಸ್. ಸೊ ಅವರನ್ನು ಮಾನಿಟರ್ ಮಾಡ್ತಿರ್ತಾರೆ, ಅದು ನೋಡ್ತಾರೆ. 22 ಗಂಟೆ ಇದಲ್ಲ, 22 ಗಂಟೆ ನಿದ್ದೆ ಮಾಡೋದು ಅನ್ಕೊಂಬೇಡಿ, ಅವ್ರು ನಿದ್ದೆ ಮಾಡ್ತಾರೆ. ಈಗ ದೇ ವಿಲ್ ಟೇಕ್ ಟರ್ನ್ಸ್ ಟು ಸ್ಲೀಪ್, ಅವ್ರು ನಿದ್ದೆ ಮಾಡ್ತಾರೆ. ಕೃಷ್ಣಮೂರ್ತಿ ಅವರಿಗೆ ಹೊರಗಡೆ ಯಾವ ಜಾಗದಲ್ಲಿ ಇದೀವಿ, ಎಲ್ಲಿ ಇದೀವಿ, ಈಗ ಟೈಮ್ ಎಷ್ಟಾಗಿದೆ, ಇದೆಲ್ಲವೂ ಕೂಡ ಅವ್ರ ಅರಿವಿಗೆ ಬರ್ತಾ ಇರುತ್ತಲ್ವಾ, ಅವ್ರಿಗೆ ಗೊತ್ತಾಗ್ತಾ ಇರುತ್ತಲ್ವಾ? ಸ್ಪೇಸ್ ಕ್ರಾಫ್ಟ್ ಮತ್ತೆ ಸ್ಪೇಸ್ ಟ್ರಾವೆಲ್ ಅಲ್ಲಿ ಟೈಮ್ ಅನ್ನೋದಿದೆಲ್ಲ ರಿಲೇಟಿವ್ ಇದು. ಈಗ ನೀವು ಟೈಮ್ ಅಂದ್ರೆ ಪಾಪ ಅವ್ರು ಏನ್ ಯಾವ ಟೈಮ್ ಅನ್ಕೊಬೇಕು ಅವರು? ಈಗ ಇಂಡಿಯನ್ ಟೈಮ್ ಅನ್ಕೊಬೇಕಾ? ಆಗಲ್ಲ. ಅಮೆರಿಕನ್ ಟೈಮ್ ಅನ್ಕೊಬೇಕಾ? ಆಗಲ್ಲ. ಅವರು 7.8 km/s ಅಲ್ಲಿ ಓಡಾಡ್ತಿದ್ದಾರೆ. ಸೊ ಆ ಸ್ಪೀಡ್ ಅಲ್ಲಿ ಓಡಾಡೋರಿಗೆ ಟೈಮ್ ಅನ್ನೋದು ಅರ್ಥನೇ ಇರಲ್ಲ. ಯಾಕೆಂತಂದ್ರೆ ಅವರು ಟೈಮನ್ನೇ ಅವ್ರು ಓಡಿಸ್ತಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಲೊಕೇಶನ್ ಅಂತಂದ್ರೆ ಲೊಕೇಶನ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆಂತಂದ್ರೆ ಈಗ ಇಂಡಿಯಾದ ಮೇಲೆ ಇದ್ರೆ ಇನ್ನೊಂದು 3-4 ಅವರ್ಸ್ ಆದ್ಮೇಲೆ ಇನ್ನು ಆ ಕಡೆ ಆಸ್ಟ್ರೇಲಿಯಾ ಆಡ್ಕೊಂಡು ಆಫ್ರಿಕಾದವ್ರು ಹೋಗಿರ್ತಾರೆ. ಆ ಹಗಲು ರಾತ್ರಿ ಲೆಕ್ಕನೇ ಇಲ್ಲ ಅವರಿಗೆ. ಬಯಾಲಜಿಕಲ್ ಕ್ಲಾಕ್ ಅಪ್ಸೆಟ್ ಆಗಿರುತ್ತೆ. ಈಗ ನಿಮಗೆ ಹೊರಗಡೆ ಬೆಳಗ್ಗೆ ಎದ್ರೆ ನಿಮ್ಮನ್ನ ಒಂದು ರೂಮ್ ನಲ್ಲಿ ಕೂಡ ಹಾಕಿದ್ರು ಕೂಡ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಇರುತ್ತೆ. ಮಧ್ಯಾಹ್ನ ಆಯ್ತೇನೋ, ಸಾಯಂಕಾಲ ಆಯ್ತೇನೋ, ರಾತ್ರಿ ಆಗ್ತಿದ್ದೇನೋ ಅಂತ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಇರುತ್ತೆ. ಪಕ್ಕ ಇಲ್ಲದೆ ಇರಬಹುದು. ಈಗ ಎಷ್ಟು ಟೈಮ್ ಅಂತಂತಂದ್ರೆ ನೀವು ಹೇಳ್ಬಿಡ್ತೀವಿ 8 ಗಂಟೆ ಆಗಿರ್ಬೋದು ಅಂತ, ರಾತ್ರಿ 10 ಗಂಟೆ 8 ಗಂಟೆ ಇದ್ರು ಅವ್ರಿಗೆ ಅವೆಲ್ಲ ಹೊರಟೋಗಿರುತ್ತೆ. ಬಯಾಲಜಿಕಲ್ ಕ್ಲಾಕ್ ಅಪ್ಸೆಟ್ ಆಗುತ್ತೆ. ಅವ್ರು ನಿದ್ದೆ ಮಾಡ್ಬೇಕು, ಅವ್ರು ಟೈಮ್ ನೋಡ್ಕೊಂಡು ನಿದ್ದೆ ಮಾಡ್ಬೇಕು. ಆಮೇಲೆ ಅವ್ರಿಗೆ ಓರಿಯಂಟೇಶನ್ ಹೊರಟೋಗಿರುತ್ತೆ. ಮೇಲೆ ಕೆಳಗೆ ಏನಂತ ನಿಮ್ಗೆ ಈಗ ನಮ್ದ್ರಲ್ಲಿ ಈ ಮೊಬೈಲ್ ಅಲ್ಲಿ ಆಟೋ ರೊಟೇಟ್ ಅಂತಿದೆ ಎಲ್ಲರಿಗೂ. ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಒಬ್ಬ ಕಾಮನ್ ಮೆನ್ಗೆ ಒಂದಷ್ಟು ಅನುಮಾನಗಳಿದ್ದೇ ಇರುತ್ತೆ. ಈ ಅನ್ಡಾಕಿಂಗ್ ಹೇಗಾಗುತ್ತೆ, ಅದು ಸಕ್ಸಸ್ ಹೇಗಾಗುತ್ತೆ, ಅದು ಯಾವ ರೀತಿಯಾಗಿ ಆರ್ಬಿಟರ್ ಎಂಟ್ರಿ ಆಗುತ್ತೆ, ಆರ್ಬಿಟರ್ ಎಂಟ್ರಿ ಆದ ಬಳಿಕ ಭೂಮಿಗೆ ಇಂಥದೇ ಲೊಕೇಶನ್ಗೆ ಹೇಗೆ ಎಲ್ಲ ಬರೋದಕ್ಕೆ ಸಾಧ್ಯ ಆಗುತ್ತೆ, ಈಗ 22 ಗಂಟೆಯ ಜರ್ನಿಯಲ್ಲಿ ಅವರು ಏನ್ ಮಾಡ್ತಿರ್ತಾರೆ, ಅವರ ಕೆಲಸ ಏನಾಗಿರುತ್ತೆ, ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಸೈಂಟಿಸ್ಟ್ ಆಗಿರುವಂತಹ ಕೃಷ್ಣಮೂರ್ತಿಗಳು ತಿಳಿಸ್ಕೊಡ್ತಾ ಇದ್ರು. ನಾಳೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕ್ಯಾಲಿಫೋರ್ನಿಯಾಗೆ ಬಂದು ರೀಚ್ ಆಗ್ತಾರೆ. ಅಲ್ಲಿ ಭೂಸ್ಪರ್ಶ ಆಗುತ್ತೆ ಅನ್ನೋದು ಮಾಹಿತಿ ಈಗ ಇರುವಂತದ್ದು.